ಭಾಳ ಚೆನ್ನಾಗಿದೆ. ಅವರು ದಾವಣಗೆರೆ ಎಲೆಕ್ಷನ್ನಲ್ಲಿ ಮುಸ್ಲಿಂ ಪರ ಮಾತಾಡಿದ್ರು. ಈಗ RSS ಶಾಖೆ ಪಾಕಿಸ್ತಾನ ಪರ ಮಾತಾಡ್ತಾ ಇದೆ. ಇವತ್ತು ರಾಜನಾಥ್ ಸಿಂಗ್ ಅವರು ಪಾಕಿಸ್ತಾನ ಟೆರರಿಸ್ಟ್ ಕಂಟ್ರಿ ಅಂತ ಹೇಳ್ತಿಲ್ಲ. ಇದ್ರ ಬಗ್ಗೆ ಯಾಕೆ ಅವ್ರು ಮಾತಾಡೋಂಗಿಲ್ಲಂತೆ? ಇವತ್ತು ಪಾಕಿಸ್ತಾನ್ ಈಸ್ ಅ ಟೆರರಿಸ್ಟ್ ಕಂಟ್ರಿ ಅಂತ ಹೇಳಿ ರಾಜನಾಥ್ ಸಿಂಗ್ ಹೇಳ್ತಾ ಇಲ್ಲ, ಅವರೇ ಹೇಳ್ತಾ ಇದ್ದಾರೆ. ಟೆರರಿಸ್ಟಿಗೆ ಯಾವುದು ಜಾತಿ ಇರಲ್ಲ, ಯಾವುದಕ್ಕೂ ಧರ್ಮ ಇರೋದಲ್ಲ, ಯಾವುದಕ್ಕೂ ದೇಶ ಇರಲ್ಲ ಅಂತ ಅವ್ರು ಹೇಳ್ತಾರೆ. ಯಾರು ಹೇಳ್ತಾ ಇರೋದು? ರಾಜನಾಥ್ ಸಿಂಗ್ ಹೇಳ್ತಿದ್ದಾರೆ. RSS ಶಾಖೆಯಲ್ಲಿಂದ RSS ಜನ ಏನು ಹೇಳ್ತಿದ್ದಾರೆ? ಪಾಕಿಸ್ತಾನ ಜೊತೆ ಸಂಪರ್ಕ ಬೆಳೆಸ್ಕೋಬೇಕು, ಅವ್ರ ಜೊತೆ ಮಾತುಕತೆ ಮಾಡ್ಬೇಕಂತ ಹೇಳ್ತಾರೆ. ಆಯಿತಾ? ಪುಲ್ವಾಮಾ ಅಟ್ಯಾಕು, ಇಂಥ ಪಹಲ್ಗಾಮ್ ಅಟ್ಯಾಕ್ ಆದಾಗ ಕ್ರಿಕೆಟ್ ಆಡೋದಿಲ್ಲ ಅಂತ ಹೇಳ್ತಾರೆ. ಖೂನ್ ಕೆ ಬದಲೆ ಖೂನ್, ಪಾನಿ ಕೆ ಬದಲೆ ಪಾನಿ, ಸಿಂಧೂರ್ ಕೆ ಬಂದೆ ಸಿಂಧೂರ್. ಮತ್ತು ಕ್ರಿಕೆಟ್ ಮ್ಯಾಚ್ ನಡೀತದೆ, ಯಾಕಂದರೆ ವ್ಯವಹಾರ ನಡಿಬೇಕು, ಅವರಿಗೆ ವ್ಯವಹಾರ ನಡೆದ್ಬಿಟ್ರೆ ಸಾಕು. ಸೊ ಇವೆಲ್ಲ BJP ಅವರಿಗೆ ಎಲ್ಲೋ ಒಂದು ಜಾಗದಲ್ಲಿ ಅವರಿಗೆ ದೇಶಕ್ಕಿಂತ ಜಾಸ್ತಿ ಇರತಕ್ಕಂಥ ಒಂದು ಅಧಿಕಾರ ಅವ್ರಿಗೆ ಹುಚ್ಚಿಡಿದ್ಬಿಟ್ಟಿದೆ. ಅವ್ರು ಏನು ಬೇಕಿದ್ದು ಹೇಳಿ ನಡ್ಕೊಂಡು ಹೋಗ್ಬಿಡ್ಬೋದು. ಮುಸ್ಲಿಮ್ ಅಂತಕ್ಕಂಥ ವಿಚಾರದಲ್ಲಿ ಅವ್ರು ಓಟ್ ಬರ್ತದೆ. ನಾಳೆ ಈ ದೇಶದಲ್ಲಿ ಮುಸ್ಲಿಮ್ ಅನ್ನೋ ಪದಕ್ಕೆ ಓಟ್ ಸಿಗಲ್ಲ ಅಂತಂದರೆ ನೀವೇ ಅವ್ರು ಮುಸ್ಲಿಂ ಪರ ವಕಾಲತ್ ಹಾಕೋದು ನೋಡ್ತೀರಿ. ಭಾಳ ದಿವಸ ಏನು ದೂರ ಇಲ್ಲದನ್ನು ನೋಡ್ತೀರಿ ಬೇಕಿದ್ರೆ ನೀವು. ಯಾಕಂದರೆ ವೈಚಾರಿಕವಾಗಿ ಮಾತಾಡಬೇಕು, ವಿಚಾರ ದೃಷ್ಟಿಯಿಂದ ಮಾತಾಡಬೇಕು. ಎಲ್ಲ ಪೊಲಿಟಿಸೈಸ್ ಮಾಡೋದು ಬಿಟ್ಟರೆ ಅವ್ರಿಗೇನು ಮಾನದಂಡನೇ ಇಲ್ಲ. 20 ರಾಜ್ಯಗಳಲ್ಲಿದ್ದಾರೆ, 15 ವರ್ಷ ಈಗ ಆಡಳಿತದಲ್ಲಿದ್ದಾರೆ. ಸಾಧನೆ ಬಗ್ಗೆ ಮಾತಾಡಲ್ಲ, ಬರೀ ಇಂಥ ಕಾಂಟ್ರವರ್ಸಿನ ಬಗ್ಗೆ ಮಾತಾಡೋದು. ಅದಕ್ಕೆ ಹೇಳ್ತಿದ್ರು ರಾಜನಾಥ್ ಸಿಂಗ್ರವರೇ ಪಾಕಿಸ್ತಾನ್ ಈಸ್ ಅ ಟೆರರಿಸ್ಟ್ ಕಂಟ್ರಿ ಅಂತ ಹೇಳೋಕ್ಕಾಗ್ತಾಯಿಲ್ಲ ಅಂದಮೇಲೆ ಇವ್ರು ಏನು ಮಾತಾಡ್ತಾರೆ? ಎದ್ರ ಬಗ್ಗೆ ಮಾತಾಡ್ತಾರೆ ಇವರು? ಶಾಲಾ ಕಾಲೇಜು ಆರಂಭ ಆಗುತ್ತೆ ಸರ್, ಒಂದು ವಾರಕ್ಕೆ ಕೇಸರಿ ಶಾಲು ಪರ ಜನಾಂದೋಲನ ಮಾಡ್ತಾರಂತೆ. ಅದು ಅವ್ರು ಮಾಡಲಿಲ್ಲ. ಈಗ ಪಾಕಿಸ್ತಾನ ಪರ ಮಾತಾಡೋರು ಮತ್ತು ಜನಾಂದೋಲನ ಹಿಂಗೆಲ್ಲ ಮಾಡೋದು. ಪಾಕಿಸ್ತಾನ ಪರ ಮಾತಾಡೋರು ಕೇಸರಿ ಶಾಲ್ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೇನು ಅಧಿಕಾರ ಇದೆ? ಯಾರ ವಿರುದ್ಧ ಇದ್ದೀರಿ ನೀವು? ದಿನ ಬೆಳಿಗ್ಗೆ ಇದ್ದರೆ ಪಾಕಿಸ್ತಾನ ವಿರುದ್ಧ ಮಾತನಾಡ್ತೀರಿ, ಬಾಂಗ್ಲಾದೇಶ ವಿರುದ್ಧ ಮಾತನಾಡ್ತೀರಿ. ಕೇಂದ್ರದಲ್ಲಿ ನೀವಿದ್ದೀರಿ, ಸರ್ಕಾರದಲ್ಲಿದ್ದು ನಿಮ್ಮ ಸಚಿವರು ರಾಜನಾಥ್ ಸಿಂಗ್ ಸಚಿವರು ಇರ್ತಕ್ಕಂಥ ಸಚಿವರೇ ಇವತ್ತು ಪಾಕಿಸ್ತಾನ ಈಸ್ ಅ ಟೆರರಿಸ್ಟ್ ಕಂಟ್ರಿ ಅಂತ ಹೇಳೋಕೆ ಆಗೋದಿಲ್ಲ. ಮತ್ತು ಇನ್ನೇನು ಬಂತದ್ರಾಗ? ಏನು ನಾವು ಅಧಿಕಾರಕ್ಕೆ ಬಂದರೆ ನಾವು POK ತಂದುಬಿಡ್ತೀವಿ, ಪಾಕಿಸ್ತಾನ ಅರ್ಧ ಈ ಕಡೆ ತಂದುಬಿಡ್ತೀವಿ. ಎಲ್ಲೈತೆ ಆ ಭಾಷಣಗಳು? ಎಲ್ಲದಾವೆ? ಇದು ಕೇಳ್ರಲ್ಲ ಸ್ವಲ್ಪ BJP ಅವ್ರು ಕೇಳ್ರಿ. ಇದೇ ಶಾಲ್ ಹಾಕೊಂಡು ನಾವು ಮೆರವಣಿಗೆ ಮಾಡಿಬಿಡ್ತೀವಿ, ಶಾಲ್ ಬಗ್ಗೆ ಒತ್ತಡ ಮಾಡ್ತೀವಿ. ಇದು ವೈಚಾರಿಕವಾಗಿ ವಿಚಾರವಾದ ದೃಷ್ಟಿ ಇರತಕ್ಕಂಥ BJPಯ ವಿಚಾರಗಳನ್ನ ನೀವು ಮಾತಾಡ್ರಲ್ಲ, ಗೊತ್ತಾಗುತ್ತೆ. ಯು ವಿಲ್ ಎಕ್ಸ್ಪೋಸ್ ದೆಮ್. ರಷ್ಯಾದಿಂದ ತೈಲ ಖರೀದಿನ ಮುಂದುವರಿಸಲು ಅಮೆರಿಕ ಅನುಮತಿ ಕೋರಿದ್ದಾರೆ. ನಾವು ಇನ್ನು ಮುಂದುಗಡೆ ಏನು ಊಟ ಮಾಡಬೇಕು ಏನಿಲ್ಲ ಅಮೇರಿಕದವ್ರು ಹೇಳೋದು ನಮಗೆ. ಯಾರಿಂದ ನಾವು ಮೈದಾ ಹಿಟ್ಟು ತರಬೇಕು, ಯಾರಿಂದ ಗೋಧಿ ಹಿಟ್ಟು ತರಬೇಕು, ಇನ್ನು ಮೇಲೆ ಅಮೇರಿಕ ಹೇಳಿದ್ದೆ ನಾವು ಕೇಳಬೇಕು. ಯಾಕಂತಂದರೆ ಇದು ಹೇಳಿದ್ರೆ ನಾವು ಸುಮ್ಮನೆ ತಮಾಷೆಗೆ ಹೇಳ್ತಿಲ್ಲ. ಇಷ್ಟು ವರ್ಷದಲ್ಲಿ ಇಂಥ ವೀಕೆಸ್ಟ್ ಪ್ರಧಾನಮಂತ್ರಿ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದು ಕೂಡ ಹೇಳ್ಬೋದು, ತಪ್ಪಾಗಲಿಕ್ಕಿಲ್ಲ. ಡರ್ಪುಕ್ ಪ್ರಧಾನಮಂತ್ರಿ ನಿಲ್ಲಿ ಸಿಕ್ಕಿಲ್ಲ ನಮಗೆ. ಅಮೇರಿಕ ಏನು ಹೇಳ್ತದೆ ಅದನ್ನ ಕೇಳಿ ನಾವು ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. BJP ಅವ್ರು ಒಪ್ಕೊಳ್ಳಿಕ್ಕಿಲ್ಲ, ಬಟ್ ಆಂತರಿಕವಾಗಿ ಅವ್ರಿಗೆ ಗುರ್ತಿದೆ, ಇರ್ತಕ್ಕಂಥ ಸ್ಥಿತಿ ಗುರ್ತಿದೆ. ಅವ್ರು ಹೇಳೋಕ್ಕಾಗೋದಿಲ್ಲ. ಭಾರಿ ದೊಡ್ಡ ದೇಶ ಪ್ರೇಮಿಗಳು, ದೇಶದ ಬಗ್ಗೆ ಮಾತಾಡೋರು ಇವತ್ತು ದೇಶನ 2ನೇ ಸ್ಥಾನದಲ್ಲಿ ಇಟ್ಕೊಂಡು ಪ್ರಧಾನಮಂತ್ರಿಯವ್ರು ಮಾಡಿರ್ತಕ್ಕಂಥ ಎಲ್ಲದಕ್ಕೆ ಸುಮ್ಮನೆ ಟಿಂಗ್ಲಿ ತಲೆ ಆಡಿಸೋದು ಬಿಟ್ಟರೆ ಬೇರೆ ಏನಿಲ್ಲ ಅವ್ರ ಹತ್ರ. ಅವ್ರು ಏನು ಹೇಳ್ತಾರೆ ಅದಕ್ಕೆ ಟಿಂಗ್ ಬೆಲ್ ಹೊಡ್ಕೊಂಡು ಕುಂದಿರ್ಬೇಕಷ್ಟೇ. ನೀವು ಬೇಕಿದ್ರೆ ಒಳಗಡೆ ವಿಚಾರವಾಗಿ ನೀವು ಯೋಚನೆ ಮಾಡಿ ನೋಡಿದ್ರೆ ವೈ ಈಸ್ ಈ ಪ್ರಿಫರಿಂಗ್ ಅಮೇರಿಕಾ ಓವರ್ ಎವ್ರಿಥಿಂಗ್ ವಿ ಡೋಂಟ್ ನೋ. ಆಮೇಲೆ ಇದು ಯಾರು ಮಾತಾಡೋಂಗಿಲ್ಲ ಅವರು. ಈಗ BJP ಅವ್ರಿಗೆ ಕೇಳ್ರಿ, ಅಲ್ಲ ಸರ್ ನೀವು ರಷ್ಯಾದಿಂದ ಅವರು ಕೊಡ್ತಾರೆ ನಿಮಗೆ ಗ್ಯಾಸ್ನ ಆಯಿಲ್ನ, ನೀವು ಯಾಕೆ ತಳ್ತಲ್ಲ? ಹಸಿರು ಇದು ಏನು ಕೇಸರಿ ಶಾಲ್ ಬಗ್ಗೆ ಆಮೇಲೆ ಮಾಡಿ, ಇದ್ರ ಬಗ್ಗೆ ಯಾಕೆ ನೀವು ಹೋರಾಟ ಮಾಡಲ್ಲ ಅಂತ ಕೇಳಿ ನೋಡೋಣ. ಪ್ರಧಾನಮಂತ್ರಿ ಒಂದು ಲೆಟರ್ನ ಬರೀರಿ. ಈ ಬರೆಯೋದಿಲ್ಲ, ಯಾಕಂದ್ರೆ ಇದರಲ್ಲಿ ಓಟ್ ಇದೆ. ಅದರ ಏನು ಬದನೇಕ ಓಟ್ ಇದೆ? ಅದ್ರ ಬಗ್ಗೆ ಮಾತಾಡಿದ್ರೆ ಅದರ ಮಾತಾಡಿದ್ರೆ ನೆಗೆಟಿವ್ ಇದೆ, ಇದರ ಮಾತಾಡಿದ್ರೆ ಓಟ್ ಸಿಗುತ್ತೆ. ಓಟ್ ಬೇಕು, ಓಟ್ ಎಲ್ಲಿ ಸಿಗುತ್ತೆ ಅಂತ ಮಾಡೇ ಮಾಡ್ತಾರೆ ಡ್ರಾಮಾ ಅವರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.